ಮೀನುಗಳು ಅಂದ್ರೆ ನೀರೊಳಗಿದ್ರೆ ಮಾತ್ರನೇ ಬದುಕೋದು ಅಂತ. ಆದ್ರೆ ಇವತ್ತು ನೀರೊಳಗಿದ್ರೆ ಬದುಕ್ತಿರುವಂತ ಸ್ಥಿತಿ ನಮ್ಮ ನಾಗರಕೆರೆಯಲ್ಲಿ ಉಂಟಾಗಿದೆ. ನೀರಲ್ಲಿ ಆಕ್ಸಿಜನ್ ಸಿಗದಿದ್ದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲಿ ನೀರಿನ ಒಂದ್ ಸ್ವಲ್ಪ ಹೈಟ್ ಇದೆಯೋ ಆ ಜಾಗಕ್ಕೆ ಬಂದು ಎಲ್ಲಾ ಮೀನುಗಳು ಗುಂಪು ಸೇರುತ್ತವೆ. ಗುಂಪಲ್ಲಿ ಏನು ಮೇಲ್ಗಡೆಗೆ ಬಂದು ಆಕ್ಸಿಜನ್ ತಗೊಳ್ಳುವಂತ ಕೆಲಸ ಮಾಡ್ತವೆ. ಮುಖ್ಯವಾಗಿ ಏನು ಅಂತಂದ್ರೆ, ಈ ಸಮಯದಲ್ಲಿ ಅವುಗಳು ಬೇಗ ಬಲೆಗಳಿಗೆ ಬೀಳುವಂತದ್ದು ಜಾಸ್ತಿ ಅವಕಾಶ ಇರುತ್ತೆ. ಜೊತೆಗೆ ಇನ್ನೊಂದೇನಂದ್ರೆ, ಮೀನುಗಳು ಆಹಾರ ಸಿಗೋದು ನೀರು ಒಳಗಡೆ. ಅವುಗಳು ಆಹಾರವನ್ನು ಸಹ ತಗೊಳಕ್ ಆಗ್ದಿರಂಗೆ, ಹುಡುಕಾಟ ಮಾಡಕ್ ಆಗ್ದಿರಂಗೆ ಏನಾಗುತ್ತೆ, ಮೇಲೆ ನಿಂತು 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 ಸುಸ್ತಾಗಿ ಸಾಯುವಂತದ್ದು ಇದಾಗುತ್ತೆ. ಮತ್ತು ಬೇಗ ಅಟ್ಯಾಕ್ಗೆ ಬೇರೆ ಬೇರೆ ತರದ ಪಕ್ಷಿಗಳು ಅಥವಾ ಪ್ರಾಣಿಗಳು ಏನಾದ್ರು ಅಟ್ಯಾಕ್ ಮಾಡುವಾಗ ತಪ್ಪಿಸ್ಕೊಳಕ್ ಆಗ್ದಿರೋ ಹಂಗೆ ಅವುಗಳು ನಿಶಕ್ತಿಯಿಂದ ಬೇಗ ಸಾಯುವಂತ ಸ್ಥಿತಿ ಒದಗುತ್ತೆ. ಜೊತೆಗೆ ಮುಖ್ಯವಾಗಿ ಏನು ಅಂತಂದ್ರೆ, ಅವುಗಳ ದೇಹದಲ್ಲಿ ಬದಲಾವಣೆ ಆಗುತ್ತೆ. ಒಂದಷ್ಟು ಫಂಗಸ್ಗಳು ಬೆಳೆಯುತ್ತೆ, ಚರ್ಮ ರೋಗ ಅದಕ್ಕೂ ಸ್ಟಾರ್ಟ್ ಆಗುತ್ತೆ. ಮತ್ತು ಬೇರೆ ಬೇರೆ ತರದ ಕಾಯಿಲೆಗಳಿಂದ ಅವು ತುತ್ತಾಗಿ ಬೇಗ ಸಾವನ್ನಪ್ತವೆ. ಇದು ಮುಂದಿನ ಸ್ಟೇಜ್ ಏನು ಅಂತಂದ್ರೆ ಸಾವನ್ನಪ್ತವೆ. ಯಾಕೆಂದ್ರೆ ಇದೇ ಪರಿಸ್ಥಿತಿಯಲ್ಲಿ ತುಂಬಾ ದಿನ ಬದುಕಕ್ಕಾಗಲ್ಲ. ಯಾಕಂದ್ರೆ ಆಹಾರದ ಕೊರತೆ ಉಂಟಾಗಿ ಅವುಗಳು ಸಾವನ್ನಪ್ಪುವಂತ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ನಮ್ಗೆ ಚಿಕ್ಕ ವಯಸ್ಸಿಂದನೂ ಮತ್ತೆ ನಾವೆಲ್ಲ ಓದ್ಕೊಂಡಿರೋದು ಎಲ್ಲ ತಿಳ್ಕೊಂಡ್ ಬಂದಿರೋದೇನು ಅಂದ್ರೆ, ಮೀನುಗಳು ಅಂದ್ರೆ ನೀರೊಳಗಿದ್ರೆ ಮಾತ್ರನೇ ಬದುಕೋದು ಅಂತ. ಆದ್ರೆ ಇವತ್ತು ನೀರೊಳಗಿದ್ರೆ ಬದುಕ್ತಿರುವಂತ ಸ್ಥಿತಿ ನಮ್ಮ ನಾಗರಕೆರೆಯಲ್ಲಿ ಉಂಟಾಗಿದೆ. ಅವು ಎಲ್ಲೋಗಿ ಬದುಕ್ಬೇಕು? ನೀರ್ ಬಿಟ್ರೆ ಅವಕ್ಕೇನು ಇವಾಗ ಇದೇ ತರ ಬದುಕುತ್ತೆ ಅಂತಂದ್ರೆ ಬದುಕಕ್ ಆಗಲ್ಲ. ಯಾಕೆಂದ್ರೆ ಅವುಗಳಿಗೆ ಆ ಶಕ್ತಿ ನೀರೊಳಗೆ ಸಿಕ್ತಿಲ್ಲ. ಆಮ್ಲಜನಕ ಸಿಗದಿರೋ ಕಾರಣಕ್ಕೆ ಈ ತರದ ಸಮಸ್ಯೆಯನ್ನ ನಿರಂತರವಾಗಿ ನಮ್ಮ ನಾಗರಕೆರೆಯಲ್ಲಿ ಮೀನುಗಳು ಎದುರಿಸ್ತಾ ಇದ್ದಾವೆ.